ಅಷ್ಟಕ್ಕೂ ನಾಯಿಗಳು ರಾತ್ರಿ ಹೊತ್ತು ಯಾಕೆ ಅಳುತ್ತವೆ? ಅದೇನಾದ್ರೂ ಅಪಶಕುನಕ್ಕೆ ಸೂಚನೆಯ? ಯಾರಾದ್ರೂ ಸಾಯ್ತಾರೆ ಅಂತ ಹೇಳೋದಕ್ಕೆ ನಾಯಿಗಳು ಆ ರೀತಿ ಬಡ್ಕೊಳ್ತವ? ಅಥವಾ ನಾಯಿಗಳ ಕಣ್ಣಿಗೆ ನಿಜವಾಗ್ಲೂ ದೆವ್ವಗಳು ಕಾಣಿಸುತ್ತವಾ? ಆ ದೆವ್ವಗಳನ್ನ ನೋಡಿನೇ ನಾಯಿಗಳು ಅಳೋಕೆ ಶುರು ಮಾಡುತ್ತವಾ ಅನ್ನೋ ಅಂತ ರಹಸ್ಯಮಯವಾಗಿ ಉಳಿದಿರುವಂತ ಸಂಗತಿಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಮಧ್ಯರಾತ್ರಿ ಸರಿಯಾಗಿ ಎಲ್ಲರೂ ಗಾಢ ನಿದ್ರೆಯಲ್ಲಿರುವಾಗ ನಮ್ಗೆ ನಾಯಿಗಳು ಅಳುವಂತ ಶಬ್ದ ಕೇಳಿಸುತ್ತೆ. ಆ ಶಬ್ದ ಕೇಳಿಸುತ್ತಿದ್ದಂತೆ ನಮ್ಮ ಕಿವಿಗಳು ನೆಟ್ಟಗಾಗುತ್ತವೆ. ನಮ್ಮ ಮನಸ್ಸಲ್ಲೂ ಕೂಡ ಏನೂ ತಿಳಿಯದ ತಳಮಳ ಉಂಟಾಗುತ್ತೆ. ಏನೇನು ಆಲೋಚನೆಗಳು ಬರುತ್ತವೆ. ಏನಾದ್ರೂ ಅನಾಹುತ ಆಗ್ಬೋದಾ ಅಂತ ಭಯಪಡುತ್ತಾ ನೀವು ಆ ನಾಯಿಗಳನ್ನ ಸುಮ್ಮನಿರ್ಸೋಕೆ ಪ್ರಯತ್ನ ಪಡ್ತೀರಾ. ಹಾಗಾದ್ರೆ ನಾಯಿಗಳು ಅಳೋದ್ರಿಂದ ನಿಜವಾಗ್ಲೂ ಅನಾಹುತಗಳು ಎದುರಾಗುತ್ತಾ? ನಾಯಿಗಳಿಗೆ ಇರುವಂತ ನಿಯತ್ತು ಬೇರೆ ಯಾವ ಜೀವಿಗಳಿಗೂ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಾಯಿಗಳು ಕೂಡ ನಮ್ಮನ್ನ ತುಂಬಾ ಹಚ್ಕೊಂಡಿರ್ತವೆ. ಆದ್ರೆ ಒಮ್ಮೊಮ್ಮೆ ನಾಯಿಗಳು ಇದ್ದಕ್ಕಿದ್ದಂತೆ ಅಳುವುದಕ್ಕೆ ಶುರು ಮಾಡ್ಕೊಳ್ತವೆ. ಇದರ ಹಿಂದೆ ಅನೇಕ ಕಾರಣಗಳಿದೆ. ನಾಯಿಗಳಿಗೆ ಕೆಲ ವಿಶಿಷ್ಟವಾದಂಥ ಶಕ್ತಿಗಳಿದೆ ಅಂತ ಹೇಳ್ತಾರೆ. ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ ನಾಯಿಗಳಿಗೆ ವಾಸನೆಯನ್ನ ಹಿಡಿಯುವಂಥ ಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ. ಎಂಥ ಸೂಕ್ಷ್ಮವಾದಂಥ ಶಬ್ದಗಳೇ ಆಗಿದ್ರೂ ಸಹ ಅತಿ ಸುಲಭವಾಗಿ ಕೇಳಿಸ್ಕೊಳ್ತವೆ. ಹೀಗೆ ತುಂಬಾ ಜನ ನಂಬುವಂಥ ವಿಷಯಗಳೇನೆಂದ್ರೆ ನಾಯಿಗಳಿಗೆ ರಾತ್ರಿ ಹೊತ್ತಲ್ಲಿ ಆತ್ಮಗಳು ಕಾಣಿಸುತ್ತವೆ. ನಾವು ನೋಡೋಕಾಗದೇ ಇರುವಂಥ ಎಷ್ಟೋ ಪ್ರೇತಾತ್ಮಗಳು ನಾಯಿಗಳ ಕಣ್ಣಿಗೆ ಕಾಣಿಸುತ್ತವೆ. ಯಾವಾಗ ಆತ್ಮಗಳ ಸುಳಿವು ಸಿಗುತ್ತೋ ಆಗ ನಾಯಿಗಳು ಕೂಗೋದಕ್ಕೆ ಶುರು ಮಾಡುತ್ತವೆ. ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ದುಷ್ಟ ಶಕ್ತಿಗಳಿರುತ್ತೆ. ಆ ದುಷ್ಟಶಕ್ತಿಗಳ ಪ್ರಭಾವ ನಾಯಿಗಳ ಮೇಲೆ ಹೆಚ್ಚಾಗಿರುತ್ತೆ. ಅದೇ ಕಾರಣಕ್ಕೆ ನಾಯಿಗಳು ಜೋರಾಗಿ ಕೂಗೋದು ಅಳೋದನ್ನ ಮಾಡುತ್ತವೆ. ರಾತ್ರಿ ಸಮಯದಲ್ಲಿ ಯಾವಾಗ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗಿದೆ ಅಂತ ನಾಯಿಗಳಿಗೆ ತಿಳಿಯುತ್ತೋ ಆಗ ಅವು ತಮ್ಮ ಸುತ್ತಮುತ್ತಲಿರುವ ಬೇರೆ ನಾಯಿಗಳಿಗೆ ಆ ವಿಷಯವನ್ನ ತಿಳಿಸೋಕೆ ಪ್ರಯತ್ನ ಮಾಡ್ತವೆ. ಯಾರ ಮನೆ ಮುಂದೆಯಾದ್ರೂ ನಾಯಿ ದುಃಖದಿಂದ ಅಳ್ತಾ ಇದೆ ಅಂದ್ರೆ ಅವರ ಮನೆಯಲ್ಲಿ ಯಾರಾದ್ರೂ ಸಾಯ್ತಾರೆ ಅಂತ ಅನೇಕ ಜನಗಳು ನಂಬ್ತಾರೆ. ನಾಯಿಗಳಿಗೆ ಅನೇಕ ಶಕ್ತಿಗಳಿರುತ್ತೆ ಎಂಬ ನಂಬಿಕೆ ಗ್ರೀಕರಿಂದ ಪ್ರಾರಂಭವಾಯಿತು. ಆದ್ರೆ ಸೈಂಟಿಸ್ಟ್ಗಳು ಮಾತ್ರ ಆ ವಿಷಯವನ್ನ ತಳ್ಳಿ ಹಾಕ್ತಿದ್ದಾರೆ. ಶಕುನಗಳು ಅಪಶಕುನಗಳ ಬಗ್ಗೆ ವಿಜ್ಞಾನಿಗಳು ನಂಬೋದೇ ಇಲ್ಲ. ಹಾಗಾದ್ರೆ ಇದಕ್ಕೆ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ ಗಾಳಿಯಲ್ಲಿ ಬರುವಂತ ರಾಸಾಯನಿಕ ಬದಲಾವಣೆಗಳ ಆಧಾರದ ಮೇಲೆ ನಾಯಿಗಳಿಗೆ ತುಂಬಾ ವಿಷಯಗಳು ಗೊತ್ತಾಗುತ್ತೆ. ಒಂದು ವೇಳೆ ಸಾವಿಗೆ ಹತ್ತಿರವಿರುವಂತ ಮನುಷ್ಯ ಏನಾದ್ರೂ ಅವುಗಳ ಸುತ್ತಮುತ್ತ ಇದ್ರೆ ಅವರ ದೇಹದಿಂದ ಬರುವಂತ ಬದಲಾವಣೆಗಳ ವಾಸನೆ ಗಾಳಿಯ ಮೂಲಕ ಅವುಗಳಿಗೆ ಗೊತ್ತಾಗುತ್ತೆ ಹೊರತು ಮನುಷ್ಯರ ಮುಂದಿನ ಭವಿಷ್ಯದ ಮುನ್ಸೂಚನೆ ನಾಯಿಗಳಿಗೆ ಗೊತ್ತಿರುವುದಿಲ್ಲ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಮತ್ತೆ ನಾಯಿಗಳು ಸಂಘಜೀವಿಗಳು. ಅವುಗಳು ಒಂಟಿಯಾಗಿ ಜೀವಿಸೋದಕ್ಕೆ ಇಷ್ಟಪಡೋದಿಲ್ಲ. ರಾತ್ರಿ ಸಮಯದಲ್ಲಿ ಅವುಗಳಿಗೆ ಒಂಟಿತನ ಅನ್ಸಿದ್ರೆ ಅವುಗಳು ಕೂಗೋದಿಕ್ಕೆ ಶುರು ಮಾಡ್ಕೊಳ್ತವೆ. ಅದರಿಂದ ಬೇರೆ ನಾಯಿಗಳಿಗೂ ಕೂಡ ಅದು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಕೆಲವೊಮ್ಮೆ ನಾಯಿಗಳು ಅವುಗಳ ಗುಂಪಿನಿಂದ ತಪ್ಪಿಸ್ಕೊಂಡ್ರೆ ಅಂತ ಸಮಯದಲ್ಲೂ ಸಹ ನಾಯಿಗಳು ಜೋರಾಗಿ ಕೂಗ್ತವೆ. ಹಾಗೆ ಏನಾದ್ರೂ ಅನಾಹುತಗಳು ನಡೆಯುತ್ತವೆ ಅಂತ ಗೊತ್ತಾಗ್ತಿದ್ದಂತೆ ನಾಯಿಗಳು ಒಂದೇ ಸಮನೆ ಕೂಗುತ್ತಾ ಅಳುತ್ತಾ ಎಲ್ಲರನ್ನ ಎಚ್ಚರಿಸೋದಕ್ಕೆ ಪ್ರಯತ್ನ ಪಡ್ತವೆ. ಮತ್ತೆ ತಮ್ಮ ಏರಿಯಾವನ್ನ ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಕೂಡ ನಾಯಿಗಳು ಕೂಗ್ತಾ ಇರ್ತವೆ. ಅವುಗಳು ವಾಸ ಮಾಡುವಂತ ಏರಿಯಾವನ್ನ ನಮ್ಮ ಸ್ವಂತದ್ದು ಅಂತ ಭಾವಿಸಿರ್ತವೆ. ಬೇರೆ ನಾಯಿಗಳನ್ನ ಅವುಗಳ ಊರಿಗೆ ಬರ್ದೇ ಇರೋ ಹಾಗೆ ರಾತ್ರಿ ಸಮಯದಲ್ಲಿ ಕೂಗ್ತಾ ಇರ್ತವೆ. ಜೊತೆಗೆ ಹಸಿವು. ಒಂದು ವೇಳೆ ನಾಯಿಗಳಿಗೆ ಹಸಿವಾಗಿದ್ರೆ ಅವುಗಳಿಗೆ ಆಹಾರ ಸಿಗದೇ ಇದ್ರೆ ಹಸಿವನ್ನ ತಡ್ಕೊಳ್ಳೋಕಾಗದೆ ಅಳ್ತಾ ಇರ್ತವೆ. ಆದ್ರೆ ನಾವು ಮನುಷ್ಯರು ಹೊಟ್ಟೆ ತುಂಬಿತು ಅಂದ್ರೆ ಊಟನ ವೇಸ್ಟ್ ಮಾಡ್ತೀವಿ ಹೊರತು ನಾಯಿಗಳಿಗೆ ಹಾಕೋದಿಲ್ಲ. ಆದ್ರೆ ನಾಯಿಗಳು ಆಹಾರ ಇಲ್ಲದೆ ಹಸಿವಿನಿಂದ ತಮ್ಮ ಗೋಳನ್ನ ಕೇಳೋರೇ ಇಲ್ಲ ಅಂತ ಆಕಾಶವನ್ನ ನೋಡ್ತಾ ತಮ್ಮ ನೋವನ್ನ ಹೊರ ಹಾಕ್ತವೆ. ಹಾಗೆ ಅವುಗಳಿಗೆ ಏನಾದ್ರೂ ಗಾಯಗಳಾದ್ರೆ ಪೆಟ್ಟಾದ್ರೆ ಅವುಗಳ ಆರೋಗ್ಯ ಕೆಟ್ಟಿದ್ರೆ ಅವುಗಳು ಇದೇ ರೀತಿ ಅಳ್ತಾ ಇರ್ತವೆ. ಮತ್ತೆ ನಾಯಿಗಳಿಗೆ ವಯಸ್ಸಾಗ್ತಿದ್ದಂತೆ ಅವುಗಳಲ್ಲಿ ಮಾನಸಿಕ ಒತ್ತಡಗಳಂತ ಕಾಯಿಲೆಗಳು ಬರುತ್ತವೆ. ಒಂಟಿತನ ಕಾಡುತ್ತೆ. ಅವುಗಳು ಎಲ್ಲೋ ಕಳೆದು ಹೋದಂತ ಅನುಭವ ಆಗುತ್ತೆ. ಈ ಕಾರಣಕ್ಕೂ ಸಹ ಅವುಗಳು ಜೋರಾಗಿ ಕೂಗ್ತಾ ಇರುತ್ತವೆ. ಇದಿಷ್ಟೇ ಅಲ್ಲ, ಪ್ರಪಂಚದ ಕೆಲವು ಪ್ರದೇಶಗಳಲ್ಲಿ ನಾಯಿಗಳ ಮೇಲೆ ಎಷ್ಟೋ ನಂಬಿಕೆಗಳು ಆಚಾರಗಳಿವೆ. ಹೌದು, ಸ್ಕಾಟ್ಲೆಂಡ್ನಲ್ಲಿ
ನಾಯಿಗಳು ಮನೆಯೊಳಗೆ ಬಂದ್ರೆ ನಮಗೆ ಬೇರೆಯವರ ಜೊತೆ ಹೊಸ ಸ್ನೇಹ ಏರ್ಪಡುತ್ತೆ ಅಂತ ನಂಬ್ತಾರೆ. ಮತ್ತೆ ಇಂಗ್ಲೆಂಡ್ನಲ್ಲಿ ಕೆಲವೊಂದಷ್ಟು ಜನ ವ್ಯಾಪಾರ ವಿಷಯಗಳನ್ನ ಮಾತನಾಡಲು ಹೋದಾಗ ದೇಹದ ಮೇಲೆ ಚುಕ್ಕೆಗಳಿರುವಂತ ನಾಯಿ ಎದುರಿಗೆ ಬಂದ್ರೆ ಆ ವ್ಯವಹಾರ ಒಪ್ಪಂದ ಆಗುತ್ತೆ ಅಂತ ನಂಬ್ತಾರೆ. ಇನ್ನ ನಾಯಿ ತನ್ನ ಬಾಲವನ್ನ ಮೇಲೆತ್ತಿ ಮಲ್ಕೊಂಡ್ರೆ ಯಾವ್ದಾದ್ರೂ ಕೆಟ್ಟ ಸುದ್ದಿ ಬರುತ್ತೆ ಅಂತ ನಂಬ್ತಾರೆ. ಇದೆಲ್ಲವನ್ನ ಕೇಳಿದ್ಮೇಲೆ ನಾಯಿಗಳು ಅಳೋದೆ ಬೇರೆ ಕಾರಣಕ್ಕೆ ಅಂತ ನಿಮ್ಗೀಗ ಅರ್ಥ ಆಗಿರುತ್ತೆ. ಆದ್ರೆ ಹಿಂದೂ ಧರ್ಮದ ಜ್ಯೋತಿಷ್ಯದ ಪ್ರಕಾರ ನಾಯಿಗಳ ಅಳು ಅನ್ನೋದು ಜೀವನದಲ್ಲಿ ಅನೇಕ ಸೂಚನೆಗಳನ್ನ ನೀಡುತ್ತೆ. ನಾಯಿ ಮನೆಯ ಹೊರಗೆ ನಿರಂತರವಾಗಿ ಅಳುತ್ತಿದ್ದರೆ ಅದು ತುಂಬಾ ದೊಡ್ಡ ಆಪತ್ತಿಗೆ ಸೂಚನೆಯಾಗಿರುತ್ತೆ. ಹಾಗೆ ಮನೆಯ ಹೊರಗೆ ಒಂದು ಅಥವಾ ಹೆಚ್ಚು ನಾಯಿಗಳು ಅಳೋದು ಆರ್ಥಿಕ ನಷ್ಟವನ್ನ ಸೂಚಿಸುತ್ತೆ. ಮತ್ತೆ ನಾಯಿಗಳು ರಾತ್ರಿ ಹೊತ್ತು ಅಳೋದು ಮನೆಯ ಸುತ್ತ ನಕಾರಾತ್ಮಕ ಶಕ್ತಿಗಳ ಚಲನೆಯನ್ನ ಸೂಚಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನ ನಾಯಿಗಳು ಅಳೋದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.